ನೋಡ್ರಿ ಅಷ್ಟು ಬಿಸಿ ಒಟ್ಟ ಮಾತಾಡವಲ್ರಿ ಅವ್ರ ಸರ್ ಏನೇನೇನಪ್ಪ ನಮ್ಗಂತೂ ಹೊಸದಾಗಿ ಅನುಭವ ಫ್ರೆಂಡ್ಸ್ ನೋಡಿ. ಕಲಕನ್ ಸ್ವೀಟ್, ಸೌತಿಕಾಯಿ, ಉಪ್ಪಿನಕಾಯಿ, ಇದು ಆನಿಯನ್ ಮತ್ತೆ ಮೆಣಸಿನ್ಕಾಯಿ. ಶ್ರೀಮತಿ ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿ ಪ್ರಿಪರೇಷನ್ ನಡೆದ ನೋಡ್ರಿ. ಇದು ಏನು ಏನಮ್ಮ ಅದು ಬದ್ನೆಕಾಯ್ದು ಬೋಂಡ, ಬದ್ನೆಕಾಯಿ ಬೋಂಡ ನೋಡ್ರಿ. ಆಗಲೇ ಟೀಚರ್ ಯಾವಾಗ್ಲೂ ನೋಡಿದ್ರೆ ಎಲ್ಲಿ ಹೋದ್ರು ಅವ್ರದೊಂದು ಗೋಳು ಕೇಳ್ಬೇಕು ನೋಡ್ರಿ ಇಲ್ಲಿ ಅವ್ರಿಗೆ. ಈಗ ಸರ್ ನೋಡ್ರಿಗ ಏನ್ ಕಷ್ಟಪಟ್ಟು ಏನಿಲ್ಲ ಅವ್ರಿಗೆ ಮೊದ್ಲ ಪ್ರಾಕ್ಟೀಸ್ ಐತೆ ಅನ್ಸುತ್ತೆ ನೋಡ್ರಿ. ನಮ್ಗ ಸರ್ ನೋಡ್ರಿಗ ಟೊಮೆಟೊ ತಗೊಂಡ್ಬಂದ್ರ ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ರಿ ಇವತ್ತು ನಮ್ಮ ಆತ್ಮೀಯರಾದ ಪುಷ್ಪರಾಜ್ ಸರ್ ಅವರ ಫಾರ್ಮ್ ಹೌಸಿಗೆ ಬಂದಿವಿ. ಇವರೇ ನಮ್ಮ ಪುಷ್ಪರಾಜ್ ಸರ್, ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರು ನಮ್ಮ ಟೀಚರ್, ತ್ರಿವೇಣಿ ಟೀಚರ್ ಅವರು ನಮ್ಮ ಶ್ರೀಮತಿ, ನಿಮ್ಗೆ ಗೊತ್ತೇ ಇದೆ. ಬಟ್ ಇವತ್ತು ನಾವು ಒಂದು ಫಾರ್ಮ್ ಹೌಸ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿವಿ ಇವತ್ತು ನಮ್ಮ ಸರ್ದು. ಬಟ್ ಇವತ್ತೇನು ಯಾವುದೇ ತರ ದೇವಸ್ಥಾನದಾಗ್ಲಿ ಹಿಸ್ಟ್ರಿ ಆಗ್ಲಿ ಯಾವುದೇ ಇಲ್ಲ ಈ ಒಂದು ವಿಡಿಯೋದಲ್ಲಿ. ಫಾರ್ಮ್ ಹೌಸ್ ಬಗ್ಗೆ ಇವರು ಏನೇನೆಲ್ಲ ಮಾಡಿದಾರೆ ಅನ್ನೋದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಆಕ್ಚುಲಿ ಇದು ರೈತರಿಗೆ ಸ್ವಲ್ಪ ಯೂಸ್ ಆಗೋಂಥ ವಿಡಿಯೋ ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸೋಣ. ಹಾಗೆ ಮತ್ತೆ ಒಂದು ಕುಕ್ಕಿಂಗ್ ಒಂದು ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ ಶ್ರೀಮತಿ ಅವರೇ, ಮತ್ತೆ ನೀವು ಔಟ್ಡೋರ್ ಕುಕ್ಕಿಂಗ್ ಏನೇನ್ ಮಾಡೋಣ ಇವತ್ತು? ಏನ್ ನೋಡಣ್ರಿ, ಪಲಾವ್, ಸ್ನಾಕ್ಸ್ ಐಟಮ್ ಏನಾದ್ರು ಮಾಡೋಣ. ಆಕ್ಚುಲಿ ಲರ್ನ್ ಮಾಡೋರಿದ್ರೆ ಪಕ್ಕ ಈ ಒಂದು ವಿಡಿಯೋ ನೋಡ್ರಿ ಫುಲ್. ಇವತ್ತು ಕುಕ್ಕಿಂಗ್ ಸರ್ ಮಾಡ್ತಾರೆ, ಟೀಚರ್ ಮಾಡ್ತಾರಂತ ಇವತ್ತು. ನಮ್ ಟೀಚರ್ಗೆ ಆಗ ನಮ್ ಸರ್ಗೆ ಇವತ್ತು. ಸರ್ ನೀವು ಮಾಡ್ತಿರಲ್ಲ, ಹೆಲ್ಪ್ ಮಾಡ್ತಿರಲ್ಲ? ಹಾ ರೈಟ್, ಇವ್ರು ಹೆಲ್ಪ್ ಮಾಡ್ತಾರಂತ. ಸರ್ ನೀವು ನಿಮ್ಗೆ ಏನನ್ ಬರುತ್ತೆ ಕುಕ್ಕಿಂಗ್? ನೀವು ಮಾಡ್ತಂದ್ರಲ್ಲ, ಅಲ್ಲ ಕುಕ್ಕಿಂಗ್ ನೀವು ಮಾಡ್ತಾನೆ ಸರ್. ನಮ್ದೇನಲ್ರಿ, ನಮ್ದಿದ್ರ ನಾವ್ ಮಾಡ್ತಿದ್ರಿ ಸರ್. ನಿಮ್ದಲ್ರಿ ವ್ಯವಸ್ಥೆ ಎಲ್ಲ ನೀವು ತಂದಿರಲ್ರಿ. ಹಾ ರೈಟ್, ನಮ್ಮ ಟೀಚರ್ ಏನ್ ಹೇಳ್ತಾರ್ರಿ ಮಾತ್ ಅವ್ರನ್ನ ಕೇಳೋಣ. ಟೀಚರ್ ಹೇಳ್ರಿ ಮಾತಾಡ್ರಿ ಮತ್ತೆ ಹೇಳ್ತಂದ್ರಲ್ಲ. ಅಲ್ಲ ಅದೇ ನಾನು ಕುಕ್ಕಿಂಗ್ ಮಾಡ್ತೀನಿ, ನನಗ ಕುಕ್ಕಿಂಗ್ ಮಾಡಿ ರೂಢಿ ಇಲ್ಲ. ಸೊ ಒಂದ್ ಲೆವೆಲಿಗೆ ಮಾಡಿ ತೋರ್ಸ್ಬೇಕಂತ ಅನ್ಕೊಂಡಿದೀನಿ. ನಮ್ಮ ಅಣ್ಣನ ಹೆಲ್ಪ್ ತಗೊಂಡ್ ನಾನ್ ಮಾಡ್ತೀನಿ ಇವತ್ತು. ಅದು ಒಲಿ ಮೇಲೆ ನಮ್ ಗುರುಗಳು ಏನ್ ಮಾಡ್ತಾರ, ಇವ್ರಿಗೆ ಒಂದು ಟಾಸ್ಕ್ ಕೊಡೋಣ ಅಂತ ಮಾಡಿ ಆಕ್ಚುಲಿ ಒಂದು ಮಿಷನ್ ತರಾನೇ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಬಟ್ ಅದು ನೆಕ್ಸ್ಟ್ ವಿಡಿಯೋ ಮಾಡೋಣ. ಈ ಒಂದು ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೋರ್ ಮಾಡಿ ಒಂದು ವಿಡಿಯೋ. ಗುರುಗಳೇ, ನೀವು ನಾವೇನು ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ಸಹಾಯಕರಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಹಳ್ಳಿಯ ಸೊಬಗನ್ನು ತೋರಿಸ್ತಕ್ಕಂಥದ್ದು ಇದು ಸೌದೆ ಒಲೆಯ ಮೇಲೆ ಅಡಿಗೆ ಮಾಡ್ತಕ್ಕಂಥದ್ದು ಎಲ್ಲ ಸ್ನೇಹಿತರ ಬಳಗದಿಂದ. ಆಕ್ಚುಲಿ ನಾವು ಇವತ್ತು ಫುಲ್ ಏನಿದ್ರಲ್ಲ ನಮ್ಮ ಹಳ್ಳಿಯ ವಾತಾವರಣ ಯಾವ ತರ ಇದೆ ಅದೇ ತರ ಈ ಒಂದು ಫುಲ್ ಬ್ಲಾಗ್ ಅದೇ ತರ ಇರುತ್ತೆ. ಟೋಟಲ್ ಆಗಿ ಎಲ್ಲ ಏನೇನು ನಾವು ಸಿದ್ಧತೆ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ. ನಾವ್ ಇವಾಗ ಪಲಾವ್ ಮಾಡಕ್ ರೆಡಿ ಮಾಡ್ಕೊಳಕತ್ತೀವಿ. ಇವಾಗೆಲ್ಲ ಅಂದ್ರೆ ಕೊತ್ತಂಬರಿ ಮತ್ತೆ ಈರುಳ್ಳಿ, ಆನಿಯನ್ ಎಲ್ಲಾ ತರಕಾರಿಗಳನ್ನ ಪ್ರಿಪೇರ್ ಮಾಡಕಣಕತ್ತೀವಿ. ಆಮೇಲೆ ಯಾವ ರೀತಿ ನಾವು ಪಲಾವ್ ರೆಡಿ ಮಾಡ್ತೀವಿ ಅಂತ ನಾನ್ ತೋರಿಸ್ತೀನಿ. ಈಗ ಏನೇನ್ ಹಚ್ಚಿರಿ? ಈಗ ತೋರ್ಸ್ರಿ ತರಕಾರಿ ಏನ ಇಲ್ಲ, ಇವಾಗ ಕೊತ್ತಂಬರಿನ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ತೊಳಿತೀನಿ. ಆಮೇಲೆ ಏನೇನ್ ತರಕಾರಿ? ಈಗ ಗಜ್ರಿ, ಮತ್ತೆ ಆನಿಯನ್ ಕಟ್ ಮಾಡಿದ್ರ, ಬೀನ್ಸು, ಮತ್ತೆ ಏನಂತ ತಗೊಂಡ್ಬಂದ್ರಿ ತರಕಾರಿ? ಚಿಲ್ಲಿ, ಮೆಣಸಿನಕಾಯಿ ಯೂಸ್ ಮಾಡೋದು ಏನೇನ ತರಕಾರಿ? ಈ ಎಲ್ಲಾ ತರಕಾರಿಗಳನ್ನ ಯೂಸ್ ಮಾಡಿ ಪಲಾವ್ ಮಾಡೋದನ್ನ ತೋರಿಸ್ತೀನಿ. ರೈಟ್, ಓಕೆ. ಆಕ್ಚುಲಿ ಗುರುಗಳ ಸಖತ್ತಾಗಿ ಮಾಡ್ತೀನಿ ತಗೊಳ್ರಿ. ಆಕ್ಚುಲಿ ಕುಕಿಂಗ್ ಇರ್ತಕ್ಕಂಥ ಮೆಟೀರಿಯಲ್ಸ್ ನೋಡಿ ಸ್ನೇಹಿತರೆ, ಕಟ್ಟಿಗೆ ಆಕ್ಚುಲಿ ಇದು ತಂದಿದ್ದವ್ರೆ ನಮ್ಮ ಪುಷ್ಪರಾಜ್ ಸರ್ ಅಂತ ಹೇಳಿದ್ರಲ್ಲ, ಅವ್ರ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದು. ಈ ತರ ಎಲ್ಲ ಸಿದ್ಧತೆ ಇದೆ. ಹಾಗೆ ನಮ್ಮ ಗುರುಗಳು ಇಲ್ಲಿದ್ದಾರೆ ನೋಡ್ರಿ. ಆಕ್ಚುಲಿ ಅವರು ಇಲ್ಲಿ ನೋಡ್ರಿ ಈ ತರ ಎಲ್ಲ ಪ್ರಿಪರೇಷನ್ ಮಾಡಿದೀವಿ. ನಮ್ಮ ಶ್ರೀಮತಿ ಹಾಗೂ ನಮ್ಮ ಟೀಚರ್ ಅವ್ರು ನೋಡ್ರಿ ತರಕಾರಿ ಚೆನ್ನಾಗಿ ಕಟ್ ಮಾಡ್ತಾರೆ. ಅವ್ರು ನೋಡ್ರಿ ಯಾವ ತರ ಕಟ್ ಮಾಡಕತ್ತಾರ ಗಾಯ್ಸ್. ಇಲ್ಲಿ ನೋಡ್ರಿ
women. ನೋಡ್ರಿ ಸೊ ಹೊಲದಲ್ಲಿ ನೋಡ್ರಿ ಇಲ್ಲಿ ಹೊಲದಲ್ಲಿ ಏನು ಸಿಗಲ್ಲ ಅಂತ ನೋಡ್ರಿ ಸಿಗದೆ ಇರ್ತಕ್ಕಂತ ಒಂದು ಪರ್ದ. ಟೈಮಲ್ಲಿ ಆಕ್ಚುಲಿ ಚಾಕ್ ಇದೆ ಅವ್ರಿಗೆ ಏನ್ ಗೊತ್ತಾ ಅವ್ರದೊಂದು ಅದಂದೇ ಅವ್ರದೊಂದು ಇದು ಸಮಯದಲ್ಲಿ ಮಾಡ್ಬೇಕಂತ ಅದು ಯಾರ ಮೇಲೆ ಸಿಟ್ಟಿರುತ್ತೆ ಏನೋ ಗೊತ್ತಿಲ್ಲ ಈ ತರ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರು ಮಾಡ್ತಿರ್ತಾರೆ ಅವಾಗವಾಗ ಏನ್ ತೊಂದ್ರೆ ಏನಿಲ್ಲ ನೀವೇನ್ ಹಂಗ ಮತ್ತೇನ್ ಅನ್ಕೋಬೇಡಿ ಸ್ನೇಹಿತರೆ. ಅವ್ರು ಅವಾಗ ನೋಡ್ರಿ ಯಾರ ಮೇಲೆ ಸಿಟ್ಟು ಏನಾಗ ಇಲ್ಲಿ ನೋಡ್ರಿ ಯಾವ ತರ ಇಲ್ಲಿ ನೋಡ್ರಿ ಆನಿಯನ್ ಈ ತರ ಎಲ್ಲ ರೆಡಿ ಆಗಿದೆ. ಶ್ರೀಮತಿ ಖುಷಿನೇ ಇಲ್ಲ ಅಲ್ಲ ನೋಡು ಅಲ್ಲ ವಾಣಿ ಯಾಕಮ್ಮ ಮಾತಾಡ್ಬೇಡ ನೀನು ಮಾತಾಡ್ಬೇಡ ನೀನು ರೈತರು ನೋಡ್ರಿ ನಮ್ ಸರ್ ಅವ್ರು ಇಳಿಸ್ಕೊಂಡ್ರು ಎಷ್ಟ್ರಿ ಫುಲ್ ಒಂದ್ ಅಷ್ಟು ತಗೊಂಬಂದ್ರೆ ನಾವೇನ್ ಮಾವಿನಕಾಯಿ ಚಟ್ನಿ ಮಾಡಕತ್ತಿಲ್ರಿ ಪಲಾವ್. ನೋಡ್ರಿ ಇಷ್ಟ ಇಲ್ಲೇ ಇವ್ರೇ ಆಕ್ಚುಲಿ ಬೆಳಿತಾ ಇರೋದು ಬೆಳೆದಿಲ್ಲ ನೋಡ್ರಿ ಟೊಮೆಟೊ ನೈಸ್ ಅಲ್ರಿ ಜವಾರಿನ ಹೈಬ್ರಿಡ್ ಜವಾರಿ ಅಲ್ರಿ ಹೈಬ್ರಿಡ್ ನೋಡ್ರಿ ಇಲ್ಲಿ ನೋಡ್ರಿ ಬದ್ನಿಕಾಯಿ ನೋಡ್ರಿ ನೈಸ್ ಸೂಪರ್. ಆಕ್ಚುಲಿ ಸ್ನೇಹಿತರೆ ನೋಡ್ರಿ ಇಲ್ಲಿಗ ಸರ್ ನೋಡ್ರಿಗ ಏನ್ ಕಷ್ಟಪಟ್ಟು ಏನಿಲ್ಲ ಅವ್ರಿಗೆ ಮೊದ್ಲ ಪ್ರಾಕ್ಟೀಸ್ ಐತೆ ಅನ್ಸುತ್ತೆ ಮೋಸ್ಟ್ಲಿ. ಓ ಅಂತೂ ಇಂತೂ ಸಕ್ಸಸ್ ಆಯ್ತು ಮೋಸ್ಟ್ಲಿ. ಆಕ್ಚುಲಿ ಇವ್ರದ್ದೇನಿಲ್ಲ ಗಾಯ್ಸ್ ನಿಜಲ್ಲಿ ಇವ್ರದ್ದು ಏನ್ ಹೆಲ್ಪ್ ಇಲ್ಲ ಸರ್ ಪಾಪ ಇವ್ರೇ ನೋಡ್ರಿ ಅದ್ ಹೆಂಗ್ರಿ ಅದು ಒಂದ್ ನಿಮಿಷದಾಗ ಹಚ್ಚಿರಿ ಸರ್. ನಾವ್ ಆರಾಮ್ ಹಚ್ತೀವಿ ನೀವು ಹಚ್ತಿದ್ದಾರೆ ಪಕ್ಕ ಹಚ್ತಿದ್ದೆ ಇಲ್ಲ ಹಚ್ತಿದ್ದೆ ಆದ್ರೆ ಈ ರೇಂಜಿಗೆ ಹಚ್ತಿದ್ದೆಲ್ಲ ಪರವಾಗಿಲ್ಲ ಸರ್ ನೈಸ್ ಸೂಪರ್. ಇಲ್ರಿ ಇಲ್ಲ ಟೀಚರ್ ಹೆಲ್ಪ್ ಮಾಡಿದ್ರು ಬಿಡ್ರಿ ನೈಸ್ ಬಹಳ ದೊಡ್ಡ ಸಹಾಯ ಟೀಚರ್ ಮಾಡಿದ್ರು ನಿಜವಲ್ಲ. ಅದಕ್ಕೆ ನೀವು ಡಾಕ್ಟ್ರೇಟ್ ಅಥವಾ ಪದ್ಮಶ್ರೀ ಎರಡರಾಗೊಂದು ನೀವು ಯಾವ್ದು ಹೇಳ್ತೀರಿ ಕಮೆಂಟ್ ಮಾಡ್ತೀರಿ ಫ್ರೆಂಡ್ಸ್ ಅದನ್ನೇ ನಾವು ಅವ್ರ ನೋಡ್ರಿ ಅಡಿಗೆ ಎಣ್ಣೆ ಆಕ್ಚುಲಿ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾ ಇದೀವಿ ಹಾಕ್ತಾ ಇದೀನಿ ಗೋಲ್ಡ್ ವಿನ್ನರ್ ನೋಡಮ್ಮ ವಾಣಿ ಎಷ್ಟು ನೋಡ್ರಿ ಸಾಕ್ ಬಿಡ್ರಿ ಇನ್ನೊಂದ್ ಸ್ವಲ್ಪ ನೋಡ್ರಿ ಕೊಡ್ರಿ ಸಾಕಾ ತುಪ್ಪ ಎಲ್ಲಿದೆ? ತುಪ್ಪ ಹಾಕ್ಬಾಣ್ರಿ ತುಪ್ಪ ಹಾಕ ಟೀಚರ್ ಇದನ್ನ ಸ್ವಲ್ಪ ಸೇಫ್ ಬೇಡ್ರಿ ತುಪ್ಪ ಬೇಡ ಇದು ಚಕ್ಕಿ ಅವನ್ನೆಲ್ಲ ಕೊಡಮ್ಮ ಇನ್ನೇ ಬೇಡ ಮೆಣಸಿನ್ಕಾಯಿ ಉದ್ದಕ್ಕೂ ಇದಿಲ್ಲ ಎಂಟಿಚ ಮಸ್ತ್ ಅದ ಬಿಡ್ರಿ ನೀವು ಸುಮ್ಮನೆ ಹಾ ಯಾ ಕರ್ಮ ಮಾಡಿದ್ನು ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಬೈಲಿಲ್ಲ ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ ಯಾವ್ದೋ ಅನಿಸ್ಕೊಂಡೆ ನೀವು ಹೌದು ಆಕ್ಚುಲಿ ಏನ್ ಮಾಡಿ ನೆಕ್ಸ್ಟ್ ಗಾಳಿಯಲ್ಲಿ ಸ್ವಲ್ಪ ಗಾಳಿ ತುಂಬಾ ಇದೆ ಒಲೆ ಮೇಲೆ ಅಡಿಗೆ ಮಾಡಕತ್ತೀವಿ ನೋಡ್ರಿ ಹೊರಗಡೆ. ಇದೊಂದು ಹೊಸ ಅನುಭವ. ಶ್ರೀಮತಿ ನೋಡ್ರಿ ಇಲ್ಲಿ ನೋಡ್ರಿ ಇವ್ರೆ ಯಾವಾಗ್ಲೂ ಗ್ಯಾಸಿನ ಮೇಲೆ ಮಾಡಿದವ್ರಿಗೆ ಅದಕ್ಕೆ ನಮ್ಮಂಗೆ ಯಾವಾಗ್ಲೂ ಸ್ವಲ್ಪ ಅನುಭವ ಇರ್ಬೇಕು ಅನ್ನೋದು ನನ್ ಮೇಲೆ ಹಣೆ ಇಟ್ಟು ನೋಡ್ರಿ ನಮ್ ಸರ್ ಅನುಭವ ಅಂತ ನೋಡ್ರಿ ಅವ್ರಿಗೆ ಹಚ್ಚಕ ಬಂದಿಲ್ಲ ಇದನ್ನ ಸರ್ ಹಚ್ಚಿದ್ರಿ ನೋಡ್ರಿ ಅಲ್ಲಿ ನಮ್ ಟೀಚರ್ ನೋಡ್ರಿ ಅಲ್ಲಿ ನೋಡ್ರಿ ಅನ್ನ ಇದು ಅನ್ನ ಸರ್ ಅಕ್ಕಿ ನೋಡ್ರಿ ದೊಡ್ಡ ಬದ್ನಿಕಾಯಿ ಬದ್ನಿಕಾಯಿ ಮಾಡ್ತೀವ್ರಿ ಅದನ್ನ ತೋರಿಸ್ತೀವಿ ಹಾಕು ಇದು ಉಳ್ಳಾಗಡ್ಡೆ ಹಾಕ ಇದು ಹಾಕ ಸ್ವಲ್ಪ ಟೊಮೆಟೊ. ನಮ್ ಗುರುಗಳ ನೋಡ್ರಿ ಅಷ್ಟು ಬಿಸಿ ಒಟ್ಟ ಮಾತಾಡವಲ್ರಿ ಅವ್ರು ಸರ್ ಬಿಸಿ ಆಗಿಬಿಟ್ರ ಅವ್ರು. ಓ ಆಕ್ಚುಲಿ ನಾನು ಅದ್ ಹಾಕ್ಲಿಲ್ಲ ಮಿಸ್ ಮಾಡಿದ್ ನಾನು ಅದ ಹಾಕಿಲ್ಲ ಕರಿಬೇವು. ಹೌದ್ರಿ ಅದ್ ಆಕ್ಚುಲಿ ಎಣ್ಣೆಗ ನೈಸ್ ಇದಾಗ್ಬಿಟ್ಟಂದ್ರ ಇಲ್ಲ ಅದು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತವಣ್ಣ ಅದು ಬುಡಕ್ಕೆಲ್ಲ ಒತ್ತಿ ಬಿಡುತ್ತ
ಉಳ್ಳಾಗಡ್ಡೆ ಹಾಕಿದ್ಮೇಲೆ ಉಳ್ಳಾಗಡ್ಡೆ ಹಾಕಿದ್ಮೇಲೆ ಹಾಕ್ಬೇಕು. ಜಿಂಜರ್ ಪೇಸ್ಟ್ ಏನದ? ಅಲ್ಲ ಬೆಳ್ಳುಳ್ಳಿ ಎರಡು. ಅಲ್ಲ ಬೆಳ್ಳುಳ್ಳಿ ಅದಕ್ಕೇನ್ ಅಂತಾರಲ್ಲ ಜಿಂಜರ್ ಪೇಸ್ಟ್ ಇರ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡ್ರಿ ದಯವಿಟ್ಟು ಹೋಗಣೆ ಕಾಯ್ದಿರ್ತದೆ ಈ ಅರಿವಿನ क्या बात है सर, क्या बात है सर, क्या बात, ये बात है, अरे सर क्या बात है. ನನ್ನ ಹೊಲಕ್ಕೆ ಬಂದು ನೋಡ್ರಿ ಸರ್ ನಿಮ್ಗೆ ಹೇಳ್ತಾರ ಆಕ್ಚುಲಿ ಅವರೇ ಗ್ರಾಮರ್ ಬಿಡ್ಲಾರ್ದಂಗೆ ಮಾತಾಡಕತ್ತಾರ. ನೋಡಿ ನೋಡಿ ಮಾಡಿ ಇಂಥವೆಲ್ಲ ಹಚ್ಕೊಂಡ್ಬಿಟ್ಟಿವ್ರಿ ಈಗ ಬೋಗಣಿವೆ ಎಲ್ಲ ಕಲಿಗಳು. ಮತ್ತೆ ಅದನ್ನ ನಾನು ಬೆಳ್ಸ್ತಾ ಇದ್ದೀನಿ. ನೋಡ್ರಿ ತರಕಾರಿ ನೋಡ್ರಿ ಇಷ್ಟೆಲ್ಲ ಸಿದ್ಧತೆ ರೆಡಿ ಆಗಿದೆ. ಆಕ್ಚುಲಿ ಶ್ರೀಮತಿ ಹಾಗೂ ನಮ್ಮ ಟೀಚರ್ ಅವರು ಪ್ರಿಪೇರ್ ಮಾಡಿದ್ದಾರೆ. ಅವರು ಅನ್ನನು ರೆಡಿ ಆಗಿದೆ. ಬೇಗ ಮಳೆ ಬರ್ಬೇಕು. ಈಗ ನಮ್ಮ ಶ್ರೀಮತಿ ಅವರು ವಿಡಿಯೋ ಮಾಡ್ತಾರೆ, ಲೆಂತ್ ಆಗುತ್ತೆ. ನೋಡ ಎಲ್ಲ ರೆಡಿ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ಇಲ್ಲಿಗೆ ನೋಡ್ರಿ ಎಷ್ಟು ಶ್ರಮ ಪಟ್ಟು ಮಾಡಕತ್ತೀವಿ, ಆದ್ರೂ ಬಟ್ ಇಲ್ಲಿ ನೋಡ್ರಿ ಸ್ವಲ್ಪ ಒಲಿದೆ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ನಮ್ ಗುರುಗಳು ನೋಡ್ರಿ, ಕಲೀಲ ಗುರುಗಳು ತುಂಬಾ ಎಫೆಕ್ಟ್ ಇವ್ರೆ ನೋಡ್ರಿ. ನಮ್ ಫಾರ್ಮ್ ಹೌಸ್ ಲೀಡರ್ ಇವ್ರೆ. ಈ ತರ ಎಲ್ಲ ಮಾಡಿದೀವಿ, ಪ್ರಿಪರೇಷನ್ ಆಗ್ತಾ ಇದೆ. ನೆಕ್ಸ್ಟ್ ರೈಸ್ ಹಾಕ್ಬೇಕು. ನಮ್ ಶ್ರೀಮತಿ ಅವ್ರು ನೋಡ್ರಿ ಹೆಂಗ್ ನಿಂತಿದಾರೆ ಇಲ್ಲಿಗ. ಮಾತಾಡಮ್ಮ ಏನಾದ್ರು. ರೈಸ್ ಹಾಕಕ್ ರೆಡಿ ಆಗಿ ನಿಂತೀನಿ. ರೈಸ್ ಏನಾಗ್ತಿ? ಅನ್ನ ಅಕ್ಕಿ ರೈಸ್. ರೈಟ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರೈಸ್ ಹಾಕಕ್ಕ ರೆಡಿ ಆಗಿ ನಿಂತಿದ್ದಲ್ಲ. ನೀರ್ ಕಾಯ್ದ್ಮೇಲೆ ರೈಸ್ ಹಾಕ್ಬೇಕು. ರೈಸ್ ಹಾಕ್ತಾ ಇದಾರೆ ನಮ್ ಶ್ರೀಮತಿ ಅವ್ರೀಗ. ಫೈನಲ್ ಟಚ್ ನೋಡ್ರಿ ಇದು ಪಲಾವ್ ನೋಡ್ರಿ. ಈ ತರ ಎಲ್ಲಗ ನಮ್ ಗುರುಗಳು ಅವಾಗ್ಲಿಂದ ಕಟ್ಟಿಗೆ ತಂದು ತಂದು ಪಾಪ ಸುಸ್ತಾಯ್ತೇನ್ ಗುರುಗಳೇ? ಹೌದಲ್ರಿ? ಕ್ಲಿಯರ್ ಹಾಕಿದೆಮ್ಮ ನೀಟಾಗಿ. ನೈಸ್ ನೋಡ್ರಿ. ನಮ್ ಟೀಚರ್ ಯಾವಾಗ್ಲೂ ನೋಡಿದ್ರೆ ಎಲ್ಲಿ ಹೋದ್ರು ಅವ್ರದೊಂದು ಗೋಳು ಕೇಳ್ಬೇಕು ನೋಡ್ರಿ ಇಲ್ಲಿ ಅವ್ರಿಗೆ. ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಐಟಮ್ಸ್ ಬದ್ನೆಕಾಯ್ದು. ಏನಮ್ಮ ಅದು ಬದ್ನೆಕಾಯ್ದು? ಬೋಂಡ. ಬದ್ನೆಕಾಯಿ ಬೋಂಡ ನೋಡ್ರಿ. ಆಗಲೇ ಎಣ್ಣೆ ಆಕ್ಚುಲಿ ನಿಜವಾಗ್ಲೂ ಸೋರಿ ತುಂಬಾ ಟ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಶ್ರಮ ಪಡೋ ಜೀವಿ. ಈಗ ಇದನ್ನ ಫ್ರೈ ಮಾಡಿ, ಬದ್ನೆಕಾಯಿ ಫ್ರೈ ಮಾಡಿ ಬನ್ನಿ ಗಾಯ್ಸ್. ತುಂಬಾ ಇದು ಮಾಡ್ತಾರಂತ. ನೋಡಿ ಸ್ನೇಹಿತರೆ, ಬದ್ನೆಕಾಯಿ ಬೋಂಡ ಈಗ ಫ್ರೈ ಮಾಡ್ತಾ ಇದೀನಿ. ಬದ್ನೆಕಾಯಿನ ಅದ್ರೊಳಗ್ ಸ್ಟಫ್ ಮಾಡಕ್ ಏನೇನೇನಪ್ಪ ನಮ್ಗಂತೂ ಹೊಸದಾಗಿ ಅನುಭವ ಫ್ರೆಂಡ್ಸ್. ನೋಡಿ ನಮ್ಗಂತೂ ಏನ್ ಬರಲ್ಲ, ಆದ್ರೂ ಹೇಳಿ ಕೊಡ್ತಾ ಇದಾರೆ. ಆಕ್ಚುಲಿ ಕ್ಯಾಮ್ರಾಮನ್ ನಮ್ ಗುರುಗಳು. ಆಮೇಲೆ ಅವ್ರನ್ನ ತೋರಿಸ್ತೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡಕತ್ತಾರ ಅವ್ರು. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ವಾಣಿ ನೋಡ್ರಿ ಅಲ್ಲಿ ಗುರುಗಳು, ಅಲ್ಲಿ ಮಸಾಲೆ ತೋರ್ಸ್ರಿ. ಮಸಾಲೆ ತೋಡ್ರಿ ಅಲ್ಲಿ. ಅಲ್ಲಲ್ಲ ಇಲ್ಲಿ ಕ್ಲೋಸ್ ಅಪ್ ತೋಡ್ರಿ. ಅವನ್ನ ಹಾಕೊಡ್ರಿ. ಆಯ್ತಾ ತಗಿಲ್ಯಾ ನೋಡು. ಅಲ್ಲ ತೆಗಿಬೇಡ್ರಿ, ತಡೀರಿ. ಇನ್ನೊಂದ್ ಹಾಕಾಕತ್ತೀವಿ ಇಲ್ಲಿ. ಅಲ್ಲ ಇವ್ನ್ ತೆಗಿತೀನಿ. ತೆಗಿಬೇಡ್ರಿ, ಇನ್ನೊಂದ್ ಸ್ವಲ್ಪ ಫ್ರೈ ಆಗ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಇದು ಬದ್ನಿಕಾಯಿಗೆ ಸ್ಟಫ್ ಮಾಡಕ ಇಲ್ಲಿ ಮಸಾಲೆ ರೆಡಿ ಆಗ್ಯದ್ರಿ. ಸ್ವಲ್ಪ ಈರುಳ್ಳಿ ಬಜ್ಜಿ ಹಾಕ್ಬೇಕು, ಮೆಣಸಿನ್ಕಾಯಿ ಬಜ್ಜಿ ಹಾಕ್ಬೇಕು. ಇಷ್ಟ ಇಟ್ಟು ಕಲ್ಸಿಟ್ಟಿವ್ರಿ ಇಲ್ಲಿ. ಇವನ್ನ ಹಾಕ್ರಿ. ಟೀಚರ್ ಕೊಡ್ರಿ. ಟೀಚರ್ ಏನ್ ಮಾತಾಡವಲ್ರಿ ಅಂತಾರ. ಆಮೇಲೆ ನನಗೆ ಹೇಳೇ ಇಲ್ಲಲ್ರಿ, ಮಾತಾಡಿಲ್ಲಲ್ಲ ನಾನು. ನೀವು ಮೊದ್ಲ ನೀರದು ನೀರಲ್ಲ ಎಣ್ಣೆ ಐತಿ. ಏ ನೀವು ನಾವೆಲ್ಲ ಇದ್ಯಾವ್ದು ಹೊಸ ಪ್ರತಿಭೆ? ನಮ್ ಗುರುಜಿ ಎಣ್ಣೆ ಗಿಣ್ಣಿ ಸಿಡ್ದು ಮುಖ ಹಾಳು ಮಾಡ್ಕೊಬೇಡ್ರಿ. ಎಲ್ಲಾ ಸ್ಪಾನ್ಸರ್ ಎಲ್ಲ ಇವ್ರಿಗೆ ಹೋಗ್ಬೇಕು. ತುಂಬಾ ಶ್ರಮಜೀವಿ ಅವ್ರು. ಪದೇ ಪದೇ ಅವ್ರ ಬಗ್ಗೆ ಹೇಳೋದ್ರಿಂದ ನನಗೂನು ಇದ ಅನ್ಸೋಲ್, ಅವ್ರಿಗೂ ಸರಿ ಅನ್ಸೋಲ್ತು. ಎಷ್ಟೋ ಟೈಮ್ ಅಂತಾರ ಅವ್ರಿಗೆ ಕಣ್ಣಿಗೆ ಕಾಣಲಾರ ದೇವ್ರ ಇದ್ದಂಗ ಅಂತಾರ ಅವ್ರು. ಏನ್ರಿ ಗುರುಗಳೇ? ಇದು ಆಕ್ಚುಲಿ ಚೆನ್ನಾಗಿರೋದು. ಎಲೆಮರೆಯ ಕಾಯಿ ಅಂತೆ ತುಂಬಿದ್ದ ಜಾಕೆ ನೋಡ್ರಿ. ಇದು ರೆಡಿ ಆಗ್ತಾ ಇದೆ. ಪೂರಾ ಓಳುಗಳನ್ನ ಬಹಳ ಹಿಂಗ ಶ್ರೀಮತಿ ಅವರು ಜಸ್ಟ್ ಮಾಡಿದಂಗ. ಬದ್ನಿಕಾಯಿ ಒಳಗ್ ತುಂಬಾ ಸ್ಟಫಿಂಗ್ ನೋಡ್ರಿ. ಇದು ಇದ್ರೊಳಗ ಶೇಂಗಾ, ಪುಟಾಣಿ, ಜೀರಿಗೆ, ಒಂದ್ ಸ್ವಲ್ಪ ಅಜವಾನ, ಖಾರ, ಉಪ್ಪು, ಒಂದ್ ಸ್ವಲ್ಪ ಕರಿಬೇವು ಇಷ್ಟು ಮಿಕ್ಸಿಗೆ ಹಾಕೊಂಡ್ ಬಂದಿವ್ರಿ. ಇದನ್ನ ಸಲಾಡ್. ಇದು ಸಲಾಡ್ ಅಲ್ರಿ, ಇದು ಸಲಾಡ್. ಇದು ಸ್ವಲ್ಪ ಈರುಳ್ಳಿ ಬಜ್ಜಿ ಹಾಕ್ಬೇಕು, ಒಂದ್ 4 ಮೆಣಸಿನ್ಕಾಯಿ ಬಜ್ಜಿ. ಇದು ಮೆಣಸಿನ್ಕಾಯಿ ಬಜ್ಜಿ. ಬಜ್ಜಿಗೆ ಆಕ್ಚುಲಿ ನಾನೇ ಇದು ಮೇನ್ ರೋಲ್ ಮಾಡ್ತಾ ಇರೋದು ಈ ಬರೀ ಇಂತದೆಯಾ ವಿಡಿಯೋದಲ್ಲಿ. ನೋಡಿ ಗಾಯ್ಸ್, ತುಂಬಾ ಕಷ್ಟ.
ನೆಕ್ಸ್ಟ್ ಇದು ಇವ್ರು ಏನ್ ಮಾಡ್ತಾ ಇಲ್ಲ. ಟೊಮಾಟೊ ಬೋಂಡಾ. ಇವ್ರು ನಮ್ ಟೀಚರ್ ನೋಡ್ರಿ ಬರೀ ಆ ಟೊಮೊಟೊ ಹಿಡದೆ ಆ ಬದ್ನಿಕಾಯಿ ಹಿಡದೆ ಇಷ್ಟೇ ಸಣ್ಣ ಪುಟ್ಟ ತೋರಿಸ್ತಾ ಕೈ ಇದಾರೆ. ಹೋಗುತ್ರಿ ಅದು ಶಾರ್ಪ್ ಇರುತ್ರಿ. ಇಲ್ಲಿ ನೋಡ್ರಿ ಹಿಂಗೆ ನಾನು ಹಚ್ಕೊಂಡಿ ನೋಡ್ರಿ ಬಜ್ಜಿ ಏನಿದ್ರು ಬದ್ನಿಕಾಯಿ ಸಾರಿ ಹಾ ಫ್ರೈ ಬದ್ನಿಕಾಯಿ ಮಾಡಿರೋದು. ಏನ್ ನೋಡ್ರಿ Excuse me. I'm not an illiterate person. For your kind information, I'm a graduate from the University of Mysore. But I have not forgotten my culture, customs. ಕಟ್ ಮಾಡಿರೋದು ಟೀಚರ್, ಫ್ರೈ ಮಾಡಿರೋದು ಇಬ್ರು ಅದ್ಭುತ ವ್ಯಕ್ತಿಗಳ ಸೇರ್ ಮಾಡ್ಯಾರ. ಎಲ್ಲ ಮಾಡ್ತೀವಿ ಆಕ್ಚುಲಿ ಶ್ರೀಮತಿ ನೋಡ್ರಿ ಈಗ ಮೆಣಸಿನ್ಕಾಯಿ ಬಜ್ಜಿ ಪ್ರಿಪರೇಷನ್ ನಡೆದ ನೋಡ್ರಿ. ಮಾಡಿ ಅನ್ರಿ. ಶ್ರೀಮತಿ ನಡೆ ಮ್ಯಾಂಗ್ ಯಾಕೆ ಇಷ್ಟ ಗಟ್ಟಿ? ಹಾ ಗುರುಗಳ ಮಸ್ತ್ ಆಗದಲ್ರಿ ಅಣ್ಣ ಈ ನೀರು ಏನು? ಸ್ನೇಹಿತರೆ ಇದು ಹಿಟ್ಟು ಸ್ವಲ್ಪ ಅರ್ಧ ಕೆಜಿ ಬದ್ನಿಕಾಯಿ ಬೋಂಡ ತಂದಿವಲ್ರಿ, ರೆಡಿ ಆಯ್ತು ನೋಡ್ರಿ. ಇದು ಐಟಮ್ ಜಾಸ್ತಿ ಮಾಡಿಬಿಟ್ವಿವಲ್ಲ, ಟೊಮೊಟೊ ಬೋಂಡ ಸ್ವಲ್ಪ ಕಡಿಮೆ ನಂಗೆ ಅನಿಸ್ತು. ಹಂಗಾಗಿ ತೆಳು ಮಾಡ್ಕೊಂಡೆ. ಬದ್ನಿಕಾಯಿ ಮಿಕ್ಸ್ ಇದು ಸ್ವಲ್ಪ ಈರುಳ್ಳಿ, ರೀ. ಆನಿಯನ್ ಮತ್ತೆ ಮೆಣಸಿನ್ಕಾಯಿ. ಇಲ್ರಿ ಸುಮ್ನೆ ಯಾಕೆ ಅನ್ನೆಸೆಸರಿ ಅದ್ನೇನ್ ರಿಟರ್ನ್ ಇದಿರ್ತಾನ ನಾನು ಬೇಡ. ನೋಡ್ರಿ ನಮ್ ಶ್ರೀಮತಿ ಅವ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪ್ರಿಪರೇಷನ್ ಅವ್ರು ಮಾಡಿದ್ದು ಮತ್ತೆ ನಮ್ ನೆಕ್ಸ್ಟ್ ಟೀಚರ್ ಟೈಮ್ ಅವ್ರು ಬಂದಾಗ ಇನ್ನ ಒಂದ್ 4 ಆಡ್ ಆತಾವ ಇದ್ರ. ಬದ್ನೆಕಾಯಿದು add ಇಲ್ಲ, ಮಾಡ್ತಾರೆ. ಕ್ಯಾಪ್ಸಿಕಮ್ದು, ಹಾ ಹೀರಿಕಾಯಿದು, ಹ್ಮ್ ಚೌಳಿಕಾಯಿದು, ಹ್ಮ್ ಆಮೇಲೆ ಕೊತ್ತಂಬರಿ ಸೊಪ್ಪಿಂದು, ಹ್ಮ್ ಪಾಲಕ್ ಒಂದು. ಪಾಲಕ್ ಪಕೋಡ ಬಾರಿ ಆಗತ್ರಿ. ಕೊತ್ತಂಬರಿದು ಬಾರಿ ನೈಸ್ Final ಆಗತ್ರಿ. ನೋಡ್ರಿ. ಗಿಡ ಗಿಡ ಹೆಂಗಿರುತ್ತಲ್ರಿ ಕೊತ್ತಂಬರಿ, ಹಿಟ್ಟಿನಾಗ ಹಂಗೆ ಇದು ಕರಿಬೇಕ್ರಿ ಅದನ್ನ. ಬದ್ನಿಕಾಯಿ ಬೋಂಡ ಸ್ವಲ್ಪ ಅದು ಹಿಟ್ಟು ಇದು ಎಣ್ಣಿ ಸ್ವಲ್ಪ ಇದಾಗೈತ್ ತಡೀರಿ. ಹ್ಮ್ ಈಗ ಉರಿ ಕಡಿಮೆ ಆಗಿತ್ತು. ಹ್ಮ್ ರೈಟ್. ಟೀಚರ್ ಮೈಕೆ ಕೊಡ್ಲಲ್ಲ ಬರೀ ಅವ್ರು ಸ್ನೇಹಿತರೆ ಎಲ್ಲಾ ರೆಡಿ ಆಯ್ತು. ಈಗೆಲ್ಲ ನಮ್ಮ ಸ್ಕ್ವಾಡ್ ಎಲ್ಲ ರೆಡಿ ಆಗಿದೆ. ಊಟ ಮಧ್ಯಾಹ್ನ ಟೈಮ್ ಎಷ್ಟಾಯ್ತು ಗುರುಗಳೇ? 2 ಗಂಟೆ ಆಗಿದನ್ರಿ? ವಾಣಿ ಏನಾನ ಸ್ವಲ್ಪ ಹಂಗೆ ಹೇಳ್ಬಿಡು, ಸ್ವಲ್ಪ ತೋರಿಸ್ಬಿಡ್ತೀನಿ ನಾನು ಹಂಗೆ. ಏನಿಲ್ಲ ನೋಡ್ರಿ, ಈಗ ಅಡಿಗೆ ರೆಡಿ ಆಯ್ತು. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇಟ್ಟಿವಿ ಇಲ್ಲಿ. ಊಟ ಮಾಡ್ಬೇಕು. ಪಲಾವು, ಆಮೇಲೆ ಎಲ್ಲಾ ತರದ್ ಇದು ಟೊಮೊಟೊ ಬೋಂಡ, ಬದ್ನಿಕಾಯಿ ಬೋಂಡ, ಮಿರ್ಚಿ, ಈರುಳ್ಳಿ ಬಜ್ಜಿ, ಸ್ಪೆಷಲ್ ವೆಜಿಟೇಬಲ್ ಪಲಾವು ಇಷ್ಟ ರೆಡಿ ಆಗದೆ. ಊಟ ಮಾಡ್ಬೇಕು. ಗಾಳಿಗೆ ಹಾರುತ್ತಾ ಮೋಸ್ಟ್ಲಿ ಸ್ವಲ್ಪ ನಿಧಾನಕ್ಕೆ ಹಿಡಿದ್ಬಿಟ್ರಿ ಗುರುಗಳೇ. ಓಕೆ, ಆಮೇಲೆ ಮಾತಾಡ್ತೀರಾ? ಅವರು ಸ್ವಲ್ಪ ಈಗ ಆಕ್ಚುಲಿ ಅವ್ರು ಸ್ವಲ್ಪ BP ಶುಗರ್ ಪೇಷಂಟ್ ಅವ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಹೇಳಿ ಹೇಳಿ ಮನ್ಸಿಕ್ ಮಾಡ್ರಿ. ನನ್ನ ಟೊಮೊಟೊ ಬೋಂಡನೇ ಕೊಟ್ಟಿಲ್ಲ, ಅದ್ರಲ್ಲಿ ಒಂದ್ ಕೊಡ್ರಿ. ನೋಡ್ರಿ ಭೋಜನ ರೆಡಿ ಆಯ್ತು. ಗುರುಗಳ ಟೇಸ್ಟ್ ಹೆಂಗಿದೆ? ಸೂಪರ್ ಇದೆ ಗುರುಗಳ ನಿಮ್ದು? ತುಂಬಾ ಚೆನ್ನಾಗಿದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಹೌದಲ್ರಿ? ಚೆನ್ನಾಗೈತೆ. ಉಂಡಿಲ್ಲವು ಪ್ರಥಮ ಬಾರಿ. ಹಳ್ಳಿಯ ಸೊಗಡು. ಟೀಚರ್ಗೆ ಬಿಡ್ರಿ, ಟೀಚರ್ಗೆ ನೋಡ್ರಿ ಫಸ್ಟ್ ಮಾಡಿ ಕಷ್ಟಪಟ್ಟು ನಮ್ ಗುರು ಕಷ್ಟಪಟ್ಟಿ ಅಂತ ಅವ್ರು ಮಾಡಿಲ್ಲ, ಇಷ್ಟಪಟ್ಟು ಮಾಡ್ಯಾರ ಅವ್ರು. ಇದು ಟೊಮಾಟೊ ಬೋಂಡ. ಮೈಕ್ ಇಲ್ಲ ನಿಮ್ಗ, ಮೋಸ್ಟ್ಲಿ ವಾಯ್ಸ್ ಡೌಟ್. ತೋರಿಸ್ಬಿಡ್ರಿ. ಬೋಂಡ ಹ್ಮ್ ಮತ್ತೆ ಆನಿಯನ್ ಪಕೋಡ, ಸೊ ಪಲಾವು, ಕಲಕನ್ ಸ್ವೀಟ್, ಸೌತೆಕಾಯಿ, ಉಪ್ಪಿನಕಾಯಿ. ಸೊ ಫುಲ್ ಟೇಸ್ಟ್ಫುಲ್ ಆಗಿ ಊಟ ಮಾಡ್ತಾ ಇದೀವಿ. ಫೈನಲ್ ಆಗಿ ನಿಮ್ದು? ಬರ್ರಿ ನೀವು ಊಟ ಮಾಡಮಂತ. ಓಕೆ, ಮತ್ತೆ ಸಿಗೋಣ, ಊಟ ಆದ್ಮೇಲೆ ಸಿಗೋಣ ಮತ್ತೆ. ನೋಡ್ರಿ ಟೋಟಲ್ ಎಲ್ಲರೂ ಎದ್ದೀವ್ರಿ. ನಮ್ಗೆ ನಾ 3 ಬಗ ನೋಡ್ತೀನಿ ನೋಡ್ರಿ. कौन है ये लोग? कहां से आते हैं? ಇನ್ನ ನೋಡ್ರಿ ಎಲ್ಲ ಬಗಡಿನೇ ಇಲ್ಲ. 15 ಬಜಿ ತಿಂದಾರ್ರಿ. ಈಗ ಇನ್ನೊಂದ್ ಸ್ವಲ್ಪ ಉಳಿಸ್ಯಾರಲ್ಲಿ. ಬದ್ನಿಕಾಯಿ ಬೋಂಡ, 5 ಆನಿಯನ್ ಬೋಂಡ, 2 ಪ್ಲೇಟು ರೈಸು, ಇನ್ನೊಂದ್ ಸ್ವಲ್ಪ ಮೊಸರು ಹಾಕೊಂಡು ಇನ್ನೊಂದ್ ರೌಂಡ್ ನೋಡ್ತೀನಿ. ಮಜಾ ಆಯಾ ನೋಡ್ರಿ ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈಗ ಅವ್ರ ಸಲಿಗೆ ಒಂದು ಅವ್ರಿಗೆ ಮ್ಯಾಕ್ಸಿಮಮ್ 1/2 ಲೀಟರ್ ಬೇಕಂತ ಅಷ್ಟೇ ಅಂತ ನಾವು ನಮ್ ಶಕ್ತಿ ಅನುಸಾರ ತಂದಿವಿ. ಅವ್ರು ಅದಕ್ಕಿಂತ ಅವ್ರಿಗೆ ಬಿಟ್ಟಿದ್ದು ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ನೋಡ್ರಿ ಸ್ನೇಹಿತರೆ, ಇದು ನಮ್ಮ ಟೀಚರ್ ವ್ಯವಸ್ಥೆ. ಕ್ಯಾಮ್ರಾಮ್ಯಾನ್ ಸುರೇಶ್ ಜೊತೆ ಗುರೂಜಿ, TV9 ಬೆಂಗಳೂರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.